ಮತ್ತೊಂದು ಕಡೆ ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ವಿರುದ್ಧ ಈಗ ಸಿಬ್ಬಂದಿಯ ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ದೂರನ್ನು ದಾಖಲು ಮಾಡಿದ್ರು? ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಸಿಬ್ಬಂದಿಯಿಂದಲೇ ದೂರು. ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು. ಪ್ರತಿ ಎಫ್ಐಆರ್ 25,000 ರೇಟ್ ಫಿಕ್ಸ್ ಮಾಡಿದಂತೆ ರವಿಕುಮಾರ್ ಅವರು ಹಣ ಕೊಟ್ಟರೆ ಮಾತ್ರ ಎಫ್ಐಆರ್ ದಾಖಲು ಮಾಡ್ತಾರೆ. ಹಣ ಪಡೆದು ರೌಡಿ ಶೀಟ್ ಅನ್ನ ತೆಗೆಸಿರೋ ಆರೋಪ ಕೂಡ ಇದೆ. ಇನ್ ಹೆಂಗೆ ಇವ್ರು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಶಸ್ವಿನಿ ಗೌಡ ಪತಿ ಮಹೇಶ್ ರೌಡಿ ಶೀಟ್ ಅನ್ನ ತೆಗೆಸಿರೋ ಆರೋಪ ಇದೆ. 20 ಲಕ್ಷ ಲಂಚ ಪಡ್ಕೊಂಡು ರೌಡಿ ಶೀಟ್ ಅನ್ನ ತೆಗೆಸಿರೋ ಆರೋಪ ಇದೆ. ಮತ್ತೊಬ್ಬ ರೌಡಿ ಶೀಟರ್ ಸಂಜೀವ್ ಬಳಿಯೂ ಕೂಡ ಹಣವನ್ನ ಪಡ್ಕೊಂಡಿದ್ರಂತೆ. ಈ ಲಂಚ ಪಡಲಿಕ್ಕೆ ಅಂತಾನೆ ಪೊಲೀಸ್ ಇಲಾಖೆಗೆ ಹೋಗಿದ್ದೀರಾ? 2 ವರ್ಷದಲ್ಲಿ 4.5 ಕೋಟಿ ಲಂಚವನ್ನ ಪಡೆದಿರುವ ಆರೋಪ ಇದೆ. ಈ ಎಲ್ಲಾ ವಿಚಾರ ಉಲ್ಲೇಖಿಸಿ ಸದ್ಯಕ್ಕೆ ದೂರನ ಸಿಬ್ಬಂದಿಯವರು ನೀಡಿದ್ದಾರೆ. ಪುಟ್ಟೇನಹಳ್ಳಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರ ವಿರುದ್ಧ ಈಗ ಗಂಭೀರ ಆರೋಪವನ್ನ ಸಿಬ್ಬಂದಿಯೇ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ರವಿಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನೋಡಿ ಎಲ್ಲಿವರೆಗೂ ದೂರು ಹೋಗಿದೆ ಅಂತ. ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಿಮ್ಮ ಇಲಾಖೆಯಲ್ಲಿ ಈ ರೀತಿ ಲಂಚ ಬಾಕರಿದ್ದಾರೆ. ಹಣ ಕೊಟ್ರೆ ಮಾತ್ರ ಎಫ್ಐಆರ್ ದಾಖಲು ಮಾಡ್ತಾರಂತೆ. ಹಣ ಪಡೆದು ರೌಡಿ ಶೀಟ್ ತೆಗೆಸಿರೋ ಆರೋಪ ಕೂಡ ಕೇಳಬಂದಿದೆ. ಯಶಸ್ವಿ ಗೌಡ ಪತಿ ಮಹೇಶ್ ರೌಡಿ ಶೀಟ್ ಅನ್ನ ತೆಗೆಸಿರುವ ಆರೋಪ ಕೇಳಬಂದಿದೆ. 20 ಲಕ್ಷ ಲಂಚ ಪಡೆದು ರೌಡಿ ಶೀಟ್ ಅನ್ನ ತೆಗೆಸ್ತೀರಾ ಅಂತಂದ್ರೆ ಏನ್ರಿ ಹೇಳ್ಬೇಕು? ನಮ್ಮ ವ್ಯವಸ್ಥೆ ಎಲ್ಲಿ ಹೋಗಿ ನಿಂತಿದೆ? ಮತ್ತೊಬ್ಬ ರೌಡಿ ಶೀಟರ್ ಸಂಜೀವ್ ಬಳಿಯೂ ಕೂಡ ಹಣ ಪಡ್ಕೊಂಡಿದ್ದಾರಂತೆ. ತಿಂಗಳಿಗೆ 25 ಲಕ್ಷ ಮಾಮೂಲಿ ಪಡಿತಾರಂತೆ. 2 ವರ್ಷದಲ್ಲಿ 4.5 ಕೋಟಿ ಲಂಚ ಪಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಈ ಎಲ್ಲಾ ವಿಚಾರವನ್ನ ಉಲ್ಲೇಖಿಸಿ ದೂರನ್ನ ಕೊಟ್ಟಿದ್ದಾರೆ ಸಿಬ್ಬಂದಿಯವರು. ಈ ಒಂದು ದೂರನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತೀರಾ ಅಂತ ನೋಡ್ಬೇಕು. ಸಿಬ್ಬಂದಿಯೇ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆಯವರು ಕಣ್ಮುಚ್ಕೊಂಡು ಕೂತಿದ್ದೀರಾ? ಬೇರೆಯವ್ರಿಗೆ ಬುದ್ಧಿ ಹೇಳುವಂತ ಸ್ಥಾನದಲ್ಲಿ ಇದ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಹಣ ಕೊಟ್ಟೆ ಮಾತ್ರ ಎಫ್ಐಆರ್ ದಾಖಲು ಮಾಡ್ತೀರಾ, ಇಲ್ಲ ಅಂತಂದ್ರೆ ಎಫ್ಐಆರ್ ದಾಖಲು ಮಾಡಲ್ಲ. ಜನಸಾಮಾನ್ಯರ ಗತಿ ಏನಾಗಬೇಕು? ಹಾಗಾದ್ರೆ ಜನಸಾಮಾನ್ಯರು ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆಗೆ ಮೆಟ್ಟಿಲು ಏರಂಗಿಲ್ವಾ? ಹಾಗಾದ್ರೆ ಸದ್ಯಕ್ಕೆ ಏನ್ ದೂರು ದಾಖಲು ಮಾಡಿದ್ದಾರೆ ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಲೇಬೇಕು. ಒಂದು ವೇಳೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಳ್ಳಿ. ನಿಮಗೇನಾದ್ರೂ ಕಂಪ್ಲೇಂಟ್ ಬಂದಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರ ವಿರುದ್ಧವಾಗಿ ಈ ರೀತಿ ದೂರು ಕೇಳ ಬರ್ತಾ ಇದೆ. ಇದಕ್ಕೆ ಅವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಅವರ ವಿರುದ್ಧವೇ ಗಂಭೀರ ಆರೋಪ ಕೇಳ ಬಂದಿರೋದು. ಒಂದು ಪ್ರತಿ ಎಫ್ಐಆರ್ ದಾಖಲು ಮಾಡ್ಬೇಕಂದ್ರೆ 25,000 ರೂಪಾಯಿ ಕೊಡಬೇಕು ನಿಮಗೆ ಒಂದು ಎಫ್ಐಆರ್ಗೆ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಜನಸಾಮಾನ್ಯರು? ಏನು ಮಾಡ್ಬೇಕು? ನ್ಯಾಯ ಪಡಿಲಿಕ್ಕೆ ಅಂತ ಬರ್ತಾರೆ, ಠಾಣೆ ಮೆಟ್ಟಿಲೇರ್ತಾರೆ. ಅಟ್ಲೀಸ್ಟ್ ನಮ್ಗೆ ಇಲ್ಲಾದ್ರೂ ಸ್ವಲ್ಪ ನ್ಯಾಯ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಬೇರೆಯವರಿಂದ ತೊಂದರೆ ಆದ್ರೆ ಬಂದು ಯಾರಿಗೆ ಹೇಳಬೇಕು? ಯಾಕೆ ಲಂಚ ಬಾಕರ ರೀತಿ ವರ್ತಿಸ್ತಾ ಇದ್ದೀರಾ? ಲಂಚ ಬಾಕರ್ಗೆ ಬುದ್ಧಿ ಹೇಳಬೇಕು ನೀವು. ನೀವೇ ಹಣ ಪಡ್ಕೊಂಡು ಈ ರೀತಿಯಾಗಿ ಒಂದ್ ವೇಳೆ ಈಗ ರೌಡಿ ಶೀಟರ್ ಮೇಲೆ ಇರುವಂತಹ ರೌಡಿ ಶೀಟ್ ತೆಗಿತೀರಾ, ಅವ್ರು ಮತ್ತೆ ಬಂದು ರೌಡಿಸಂ ಮಾಡ್ತಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾರೆ. ಮತ್ತೆ ರೌಡಿ ಶೀಟರ್ ಹಾಕ್ತೀರಾ, ಮತ್ತೆ ತೆಗಿತೀರಾ. ಅವ್ರಿಗೆ ಇನ್ನೆಲ್ಲ ಭಯ ಇರುತ್ತೆ. ಪೊಲೀಸ್ ಅಧಿಕಾರಿಗಳಂದ್ರೆ ಭಯ ಯಾಕೆ ಬರ್ಬೇಕು ಹೇಳಿ? ಈ ರೀತಿಯಾಗಿ ರೌಡಿ ಶೀಟ್ ದುಡ್ಡು ಕೊಟ್ರೆ ತೆಗಿತೀರಾ ಅಂತಂದ್ರೆ ಮತ್ತೇನು ಭಯ ಬರ್ಬೇಕು ನಿಮ್ಮ ಮೇಲೆ? ಅದಕ್ಕೆ ಅನ್ಸುತ್ತೆ ಇಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕ್ರೈಮ್ ರೇಟ್ ಕಡಿಮೆ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಹೆಚ್ಚು ಯಾಕೆ ಆಗ್ತಿದೆ ಅಂತಂದ್ರೆ ಈ ರೌಡಿ ಶೀಟ್ ಏನ್ ಒಂದು 20 ಲಕ್ಷ ಆತರ ಏನಾದ್ರು ಕೊಟ್ಬಿಟ್ರೆ ಅಯ್ಯ ಬಿಡು ರೌಡಿ ಶೀಟ್ ತೆಗಿತಾರೆ, ಅದ್ರಲ್ಲಿ ಏನಿದೆ ದೊಡ್ಡ ವಿಚಾರ, ನಮ್ಗೆ ಹೆಂಗ್ ಬೇಕೋ ಹಂಗಿರೋಣ ಅನ್ನೋ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಇದನ್ನ ಪಾಡು ಯಾಕಾಗ್ತಿದೆ ಅಂತಂದ್ರೆ ಜನಸಾಮಾನ್ಯರು ಪಾಡ್ ಪಡ್ತಾ ಇದ್ದಾರೆ. ಗೊಳೋ ಅಂತಿದ್ದಾರೆ, ಅಯ್ಯೋ ಯಾರ ರೌಡಿ ಶೀಟರ್ ಬಂದು ನನಗೆ ಏನಾದ್ರು ಮಾಡಿದ್ರೆ ಏನು ಮಾಡಬೇಕು? ಈ ದರೋಡೆ ಕೊಲೆ ಇದೆಲ್ಲವೂ ಯಾಕೆ ಜಾಸ್ತಿ ಆಗ್ತಿದೆ? ಕಿಡ್ನಾಪ್ ಪ್ರಕರಣ ಆಗಿರಬಹುದು. ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ಇದೇ ಕಾರಣಕ್ಕೆ 20 ಲಕ್ಷವನ್ನ ರೌಡಿ ಶೀಟ್ ತೆಗಿಯೋದಕ್ಕೆ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು. ಪೊಲೀಸ್ ಇಲಾಖೆಯಲ್ಲಿ ನೀವು ಇರೋದಕ್ಕೆ ಅರ್ಹ ಅಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಎಲ್ಲಾ ವಿಚಾರವನ್ನ ಉಲ್ಲೇಖಿಸಿ ಈಗ ಸಿಬ್ಬಂದಿ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.